ಸಿದ್ದರಾಮಯ್ಯ ಆಪರೇಷನ್ಗೆ ಬಿವೈ ವಿಜಯೇಂದ್ರ ಚೆಕ್ ಮೇಟ್ ಇಟ್ಟಿದ್ದಾರೆ. ಬಿಎಸ್ವೈ ಆಪ್ತ ಕಾಂಗ್ರೆಸ್ ಸೇರ್ಪಡೆಯನ್ನ ತಪ್ಪಿಸಿದ್ದಾರೆ ವಿಜಯೇಂದ್ರ. ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ನಡೆದಂತ ಸಂಧಾನ ಸಭೆ ಸಕ್ಸಸ್ ಆಗಿದೆ. ಇವತ್ತು ಕಾಂಗ್ರೆಸ್ ಸೇರೋದಕ್ಕೆ ಮುಂದಾಗಿದ್ರು ಬಿಎಸ್ ಯಡಿಯೂರಪ್ಪ ಅವರ ಆಪ್ತರಾದಂತಹ ಸದಾನಂದ ಗೌಡ. ವರುಣಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸದಾನಂದ. ರೆಸಾರ್ಟ್ನಲ್ಲಿ ಕುಳಿತು ಆಪರೇಷನ್ ಹಸ್ತವನ್ನ ನಡೆಸಿದ್ರು ಸಿಎಂ. ನಿನ್ನೆ ರಾತ್ರಿ ಮೈಸೂರಿಗೆ ಬಂದು ಮನವೊಲಿಕೆ ಮಾಡಿದ್ದಾರೆ ವಿಜಯೇಂದ್ರ. ಸಿದ್ದು ಆಪರೇಷನ್ಗೆ ಈಗ ಬಿವೈ ವಿಜಯೇಂದ್ರ ಚೆಕ್ಮೇಟ್ ಇಟ್ಟಿದ್ದಾರೆ. ಸದಾನಂದ ಅವರು ವರುಣ ಕ್ಷೇತ್ರದ ಆಕಾಂಕ್ಷಿಯಾಗಿದ್ರು, ಆದರೆ ಅದನ್ನು ತಪ್ಪಿಸಿದ್ದಾರೆ. ಸಂಧಾನ ಸಭೆ ನಡೆದಿದೆ ರಾತ್ರೋರಾತ್ರಿ, ಅದು ಸಕ್ಸಸ್ ಆಗಿದೆ. ಆ ನಿಟ್ಟಿನಲ್ಲಿ ಸಿಎಂ ಅವರಿಗೆ ಒಂದು ರೀತಿಯಲ್ಲಿ ಚೆಕ್ಮೇಟ್ ಅನ್ನು ಇಟ್ಟಿದ್ದಾರೆ ಬಿವೈ ವಿಜಯೇಂದ್ರ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಮೈಸೂರಿನಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ ನಡೀತಾ ಇದೆ. ಕಳೆದ 3 ದಿನಗಳಿಂದಲೂ ಕೂಡ ಸಿಎಂ ಸಾಕಷ್ಟು ರಣತಂತ್ರವನ್ನ ಮಾಡ್ತಾ ಇದ್ರೆ, ಇತ್ತ ಕಡೆಯಲ್ಲಿ ಬಿಜೆಪಿಯು ಕೂಡ ಈಗ ಎಂಟ್ರಿ ಆಗ್ತಾ ಇದೆ. ಯಾವೆಲ್ಲ ರೀತಿಯಲ್ಲಿ ಈಗ ಮುಂದಿನ ಎಲೆಕ್ಷನ್ಗೆ ತಯಾರಿ ಆಗಿರಬಹುದು, ರಣತಂತ್ರಗಳನ್ನ ಈಗ ರೂಪಿಸ್ತಾ ಇದ್ದಾರೆ, ಏನೇನು ಡೀಟೇಲ್ಸ್ ಇದೆ? ಅಶ್ವಿನಿ, ಸಾಂಸ್ಕೃತಿಕ ನಗರಿ ಮೈಸೂರು ಚುನಾವಣಾ ಪವರ್ ಸೆಂಟರ್ ಆಗಿ ಬದಲಾಗ್ತಾ ಇದೆ. ಯಾಕಂದ್ರೆ ಮೈಸೂರು ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಕುತೂಹಲಕಾರಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಪರೇಷನ್ ಹಸ್ತವನ್ನು ಮಾಡಿದ್ರು. ಅಂದ್ರೆ HV ರಾಜೀವ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ಸದಾನಂದ, ವರ್ಣ ವಿಧಾನಸಭಾ ಕ್ಷೇತ್ರದ ಕಳೆದ ಬಾರಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಸದಾನಂದ ಅವರನ್ನ ಇವತ್ತು ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಪ್ಲಾನ್ ನಿಗದಿಯಾಗಿತ್ತು. ಆ ನಿಗದಿ ಕಾರ್ಯಕ್ರಮದಂತೆ ಅವರ ಫೋಟೋ ಮತ್ತೆ ಫ್ಲೆಕ್ಸ್ ಎಲ್ಲವನ್ನೂ ಕೂಡ ಹಾಕಲಾಗಿತ್ತು. ಆದ್ರೆ ತಡರಾತ್ರಿ ಮೈಸೂರಿಗೆ ಬಂದಂತಹ ಬಿವೈ ವಿಜಯೇಂದ್ರ ರಿವರ್ಸ್ ಆಪರೇಷನ್ ಅನ್ನ ಶುರು ಮಾಡಿದ್ದಾರೆ. ಸದಾನಂದ ಅವರನ್ನ ಸಂಧಾನ ಮಾಡುವ ಮೂಲಕವಾಗಿ ಪಕ್ಷದಲ್ಲೇ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಸಂಧಾನ ಕೂಡ ಸಕ್ಸಸ್ ಆಗಿದೆ. ಆ ನಿಟ್ಟಿನಲ್ಲಿ ಖಾಸಗಿ ಹೋಟೆಲ್ ನಲ್ಲಿ ನಡೆದಂತಹ ಸದಾನಂದ ಅವರನ್ನ ಸೆಳೆಯುವಂತ ಏನು ಕಾಂಗ್ರೆಸ್ ನಾಯಕರ ಒಂದು ಬೆಳವಣಿಗೆ ಏನಿತ್ತು, ಅದಕ್ಕೆ ತಿರುಗೇಟು ನೀಡಿರ್ತಕ್ಕಂಥದ್ದು ಬಿವೈ ವಿಜಯೇಂದ್ರ ಅವರು. ಇವತ್ತು ಇಡೀ ದಿನ ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ, ಹಾಲಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ, ಜೊತೆಗೆ DK ಶಿವಕುಮಾರ್ ಸೇರಿದಂತೆ ವಿಜೇಂದ್ರ ಎಲ್ಲರನ್ನ ಒಳಗೊಂಡಂತ ಸಾಕಷ್ಟು ಚಟುವಟಿಕೆಗಳನ್ನ ಒಳಗೊಂಡಂತ ಕೇಂದ್ರ ಆಗಿದೆ ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರು. 11 ಗಂಟೆಗೆ ಭೂತಾಳ ಬೀಚ್ ನಲ್ಲಿ ಕಾಂಗ್ರೆಸ್ಗೆ ಬರ್ತಕ್ಕಂಥವ್ರನ್ನ ಸೆಳೆಯುವಂತ ಪ್ರಯತ್ನ ಕೂಡ ನಡೀತದೆ. ಜೊತೆಗೆ ಅದಕ್ಕೂ ಮುನ್ನ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಿವೈ ವಿಜಯೇಂದ್ರ ಅವರು ಭೇಟಿಯನ್ನ ನೀಡುವ ಮೂಲಕವಾಗಿ ಚಾಮುಂಡಿ ಬೆಟ್ಟದಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಬಿವೈ ವಿಜಯೇಂದ್ರ ಅವರು. ಗೋಪೂಜೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳಲ್ಲಿ ಬಿವೈ ವಿಜಯೇಂದ್ರ ಅವರು ತೊಡಗಿಕೊಳ್ತಾರೆ. ಅದಾದ ಬಳಿಕ ವಾಪಸ್ ಮಡಿಕೇರಿಗೆ ತೆರಳತಕ್ಕಂಥದ್ದು ವಿಜೇಂದ್ರ ಅವರು. ಜೊತೆಗೆ ಮೈಸೂರಿನ ಕಾಂಗ್ರೆಸ್ ಭವನದಲ್ಲೂ ಕೂಡ ಕಾರ್ಯಕ್ರಮದ ಸಭೆಯನ್ನ ಕೂಡ DK ಶಿವಕುಮಾರ್ ಅವರು ಉದ್ದೇಶಿಸಿ ಮಾತನಾಡುತ್ತಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗಲಿರ್ತಕ್ಕಂಥದ್ದು. ಒಕ್ಕಲಿಗ ಅಭ್ಯರ್ಥಿಯನ್ನ ಏನು ಕಣಕ್ಕಿಳಿಸಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರು ಇವತ್ತು ಒಕ್ಕಲಿಗ ಮತದಾರರನ್ನ ಸೆಳೆಯುವಂತ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ನ ಕಚೇರಿಯಲ್ಲಿ ಮಾಡಲಿರ್ತಕ್ಕಂಥದ್ದು. ಅದಾದ ಬಳಿಕ ಸಂಜೆ ಸದರನ್ ಸ್ಟಾರ್ ಹೋಟೆಲ್ ನಲ್ಲಿ 5 ಗಂಟೆಗೆ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಕುಮಾರಸ್ವಾಮಿ ಮಾತನಾಡಲಿದ್ದಾರೆ. ಕುಮಾರಸ್ವಾಮಿ ಅವರು ಮೈತ್ರಿ ಧರ್ಮವನ್ನ ಪಾಲನೆಯನ್ನ ಮಾಡಬೇಕು, ಏನು ಹಾಲಿ ಅಭ್ಯರ್ಥಿಯಾಗಿರ್ತಕ್ಕಂಥ ಯದುವೀರ್ ಅವರ ಪರ ಒಂದಷ್ಟು ಮತಬೇಟೆಯನ್ನ ಮಾಡಲಿರುವಂತದ್ದು. ಅಶ್ವಿನಿ. ಓಕೆ ಸುರೇಶ್, ಥ್ಯಾಂಕ್ ಯು.